ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಯಾನಿಟರಿ ಐಟಮ್ ಗೋಡೌನ್ ದಗದಗ ಹೊತ್ತಿ ಉರಿದಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಬಳಿ ಈ ಅಗ್ನಿ ಅವಘಡ ಸಂಭವಿಸಿರೋದು. ಹಾಗೆಯೇ ಇದೊಂದು ಖಾಸಗಿ ಕಂಪನಿಯ ಗೋಡೌನ್. ಇಲ್ಲಿ ಆಗಿರುವಂಥ ಅಗ್ನಿ ಅವಘಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ ಆಗಿದೆ ಎನ್ನುವ ಮಾಹಿತಿ ಇದೆ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ಕೊಯ್ಲರ್ ಇಂಡಿಯಾ ಕಾರ್ಪೊರೇಷನ್ ಹೆಸರಿನ ಗೋಡೌನ್ ಇದು. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೆಸಲಾಗಿದೆ. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಸ್ಯಾನಿಟರಿ ಐಟಮ್ ಗೋದಾಮು ದಗದಗ ಹೊತ್ತಿ ಉರಿದಿರುವಂಥ ಘಟನೆ ಬೆಂಗಳೂರಿನ ನೆಲಮಂಗಲ ಸಮೀಪ ನಡೆದಿದೆ. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಜಾಗ ಬರುತ್ತೆ. ಹಾಗೆಯೇ ಈ ಗೋದಾಮ್ನಲ್ಲಿ ಸ್ಯಾನಿಟರಿ ಐಟಮ್ಗಳು ಇದ್ವು ಎನ್ನುವ ಮಾಹಿತಿ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿ ಇಡೀ ಗೋದಾಮಿಗೆ ಹೊತ್ತಿಕೊಂಡಿದೆ. ಸಾಕಷ್ಟು ನಷ್ಟ ಉಂಟಾಗಿದೆ ಬೆಂಕಿ ಅವಘಡದಿಂದ ಎನ್ನುವ ಮಾಹಿತಿ ಇದೆ. ಬೆಂಕಿಯ ತೀವ್ರತೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ಗೋದಾಮು ದಗದಗ ಅಂತೇಳಿ ಹೊತ್ತಿ ಉರಿತಾ ಇದೆ ಅಂತೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗೆಯೇ ಈ ಗೋದಾಮು ಹೊತ್ತಿ ಉರಿದ ಕಾರಣದಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನುವ ಮಾಹಿತಿ ಇದೆ. ನೆಲಮಂಗಲ ತಾಲೂಕಿನ ಬೂದಿಹಾಳ್ ಇಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದು. ಕೊಯ್ಲರ್ ಇಂಡಿಯಾ ಕಾರ್ಪೊರೇಷನ್ ಹೆಸರಿನ ಗೋಡಾನ್ ಇದು. ಇಲ್ಲಿ ಬೆಂಕಿ ಕಾಣಿಸ್ಕೊಂಡು ಯಾರು ಇಂಪೋರ್ಟ್ ಮಾಡಿದ ಅಂತ ಅದೇ ಇಂಪಾರ್ಟೆಂಟ್. ಸ್ಯಾನಿಟರಿ ಮೆಟೀರಿಯಲ್ ಬರ್ಬೇಕು ಬರ್ತಾರ ಅಷ್ಟೇ. ಇನ್ಶೂರೆನ್ಸ್ಗೆ ಬರ್ಲೇಬೇಕು. ಯಾರು ಇಂಪೋರ್ಟ್ ಮಾಡಿದ ಅಂತ ಅದೇ ಇಂಪಾರ್ಟೆಂಟ್. ಸ್ಯಾನಿಟರಿ ಮೆಟೀರಿಯಲ್ ಯಾವ